ನಾಳೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ. ಜಿಲ್ಲೆಯಿಂದ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ. ಚಾಮರಾಜನಗರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಫೆಬ್ರವರಿ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ, ಧನ್ಯತಾ ಸಮಾರಂಭ, ಸಂಘದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಸಮಾರಂಭಕ್ಕೆ ಜಿಲ್ಲೆಯಿಂದ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಸಂಘದ ಜಿಲ್ಲಾಧ್ಯಕ್ಷ ಕೆಎಸ್ ಮಾದಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ ಹಾಗೂ ತಾಲೂಕು ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಮನವಿ ಮಾಡಿದರು. ನಗರದ ಶಿಕ್ಷಕರ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಸಮಿತಿ ಪದಾಧಿಕಾರಿಗಳು ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ಮಾತನಾಡಿದರು. ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಭಾಗವಹಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವ ರಾಜ್ಯ ಸರ್ಕಾರ ಸಂಘದ ಅನೇಕ ಬೇಡಿಕೆಗಳ ಈಡೇರಿಸಿರುವುದಕ್ಕೆ ಸಂಘದ ವತಿಯಿಂದ ಅವರಿಗೆ ಹೃದಯಸ್ಪರ್ಶಿ ಅಭಿನಂದನೆ ಸಲ್ಲಿಸಲಾಗುತ್ತದೆ. ಈ ಸಮಾರಂಭಕ್ಕೆ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ತಾಲೂಕು ಗೌರವ ಅಧ್ಯಕ್ಷ ಎಸ್ಜಿ ರಾಜು, ಜಿಲ್ಲಾ ಉಪಾಧ್ಯಕ್ಷ ಮುರುಗೇಶ್ ಭಾಗವಹಿಸಿದ್ದರು. ವರದಿ ಹುಮ್ಮ ನಂಜುಟ ನಾಯಕ ಎನ್ಕೆಎಸ್ ಟಿವಿ4 ಚಾಮರಾಜನಗರ. 28ನೇ ತಾರೀಕು 28 ಶನಿವಾರದಂದು ಬೆಂಗಳೂರಿನಲ್ಲಿ ಬೃಹತ್ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಹಾಗೂ ಧನ್ಯತಾ ಸಮಾರಂಭ, ಸಂಘದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಜಿಲ್ಲೆಯ ಶಿಕ್ಷಕ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಈ ಮೂಲಕ ಸಮಸ್ತ ಶಿಕ್ಷಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಕಳೆದ 7-8 ವರ್ಷಗಳ ನಂತರ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ಉದ್ಘಾಟನೆಯೊಂದಿಗೆ ನೆರವೇರ್ತಾ ಇದೆ. ಸಮಾರಂಭವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಮಂತ್ರಿಗಳು ಭಾಗವಹಿಸಲಿದ್ದಾರೆ. ಬಹಳ ಯಶಸ್ವಿಯಾಗಿ ಸಮ್ಮೇಳನ ನಡೆಯುತ್ತದೆ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡು ಸಮ್ಮೇಳನವನ್ನು ಸಂಘಟನೆ ಮಾಡಲಾಗಿದೆ. ಅನೇಕ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಧನ್ಯತಾ ಸಮಾರಂಭವನ್ನು ಏರ್ಪಡಿಸಲಾಗ್ತಾ ಇದೆ. ಸರ್ಕಾರದ ಮುಂದೆ ಇನ್ನೂ ಹಲವು ಈಡೇರಬೇಕಾದಂತಹ ಬೇಡಿಕೆಗಳಿವೆ. ಅದನ್ನು ಈಡೇರಿಸಬೇಕಾಗಿ ಸರ್ಕಾರದ ಮುಂದೆ ಒತ್ತಾಯಿಸುವ ಸಲುವಾಗಿ ಈ ಸಮ್ಮೇಳನವನ್ನ ಸಂಘಟಿಸಲಾಗಿದೆ. ಆದ್ದರಿಂದ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ಶಿಕ್ಷಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಮ್ಮೇಳನಕ್ಕೆ ಭಾಗವಹಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಯಾ ತಾಲೂಕು ಘಟಕದಿಂದ ಬಸ್ಗಳ ವ್ಯವಸ್ಥೆಯನ್ನ ಮಾಡಿಕೊಂಡು ಬೆಂಗಳೂರಿಗೆ ತೆರಳತಕ್ಕಂಥ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಚಾಮರಾಜನಗರ ತಾಲೂಕಿನಲ್ಲೂ ಕೂಡ ಅದೇ ಸಿದ್ಧತೆಯನ್ನ ಚಾಮರಾಜನಗರ ತಾಲೂಕು ಘಟಕದಿಂದ ನೆರವೇರಿಸಲಾಗಿದೆ. ಬೆಳಿಗ್ಗೆ 5 ಗಂಟೆಗೆ ಹೊರಟು 10 ಗಂಟೆಗೆ ಸಮ್ಮೇಳನಕ್ಕೆ ಭಾಗಿಯಾಗುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಮಸ್ಕಾರ. ನಮಸ್ಕಾರಗಳನ್ನು ತಿಳಿಸುತ್ತಾ ದಿನಾಂಕ 28/2020 ಅಂದರೆ ನಾಳೆ ಬೆಂಗಳೂರಿನಲ್ಲಿ ಐತಿಹಾಸಿಕ ಶೈಕ್ಷಣಿಕ ಸಮ್ಮೇಳನ ಹಾಗೂ ಧನ್ಯತಾ ಸಮಾರಂಭವನ್ನು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದೆ. ತಾಲೂಕಿನ ಎಲ್ಲ ಗೌರವಿತ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈಗಾಗಲೇ ತಾಲೂಕಿನಿಂದ 5 ಬಸ್ಸುಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಚಾಮರಾಜನಗರದ ಶಿಕ್ಷಕರ ಭವನದಿಂದ ಬಸ್ಸುಗಳು ಹೊರಡುತ್ತವೆ. ತಾವು ಎಲ್ಲರೂ ಕೂಡ ಚಾಮರಾಜನಗರದ ಬೆಳಗಿನ ಜಾವ 5 ಗಂಟೆಗೆ ಶಿಕ್ಷಕರ ಭವನಕ್ಕೆ ಬರಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ತಾಲೂಕಿನಿಂದ ನಾಲ್ಗುಡಿಯ ಸಹಶಿಕ್ಷಕಿಯಾದಂಥ ಶಿಲ್ಪಟ್ಟಿ ಅವರು ಸಾವಿತ್ರಿ ಬಾಪಲೆ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಹಾಗೆ ಸಿರಿಲ್ಪುರ JSP ಶಾಲೆಯ ಸಹಶಿಕ್ಷಕರಾದ ರಜುಡಯ್ಯನವರು ಜ್ಯೋತಿ ಬಾಪಲೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ದಯಮಾಡಿ ಸರ್ಕಾರದಿಂದ ಮೋಡಿ ಸೌಲಭ್ಯಗಳು ಕೂಡ ನೀಡಿದೆ. ಒಂದು ವೇಳೆ ಶಾಲೆಯನ್ನು ಮುಚ್ಚಿ ಬರೋ ಪರಿಸ್ಥಿತಿ ಬಂದಾಗ ಇನ್ನೊಂದು ದಿನ ಆ ಶಾಲೆಯನ್ನು ಮೇಲ್ಬಿಟ್ಟು ವ್ಯವಸ್ಥೆಯನ್ನು ಮಾಡಬಹುದು ಅಂತ ಈಗಾಗಲೇ ಇಲಾಖೆ ಅನುಮತಿ ನೀಡಿದೆ. ಅದರಿಂದ ತಾಲೂಕಿನ ಎಲ್ಲ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಅವರಿಗೆ ಮನವಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜಿಲ್ಲೆಯ ಎಲ್ಲ ಸಮಸ್ತ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಈಗಾಗಲೇ ರಾಜ್ಯ ಸಂಘಟನೆ ದಿನಾಂಕ 28/2/26ರಂದು ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ, ಧನ್ಯತಾ ಸಮಾರಂಭ, ಸಂಘದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ
ಸಮಾರಂಭವನ್ನು ಹಮ್ಮಿಕೊಂಡಿರುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರು ಭಾಗವಹಿಸುವುದರಿಂದ ಸಮಸ್ತ ಜಿಲ್ಲೆಯ ಎಲ್ಲ ಶಿಕ್ಷಕರು ತಪ್ಪದೆ ಈ ಒಂದು ಶೈಕ್ಷಣಿಕ ಸಮ್ಮೇಳನಕ್ಕೆ, ಧನ್ಯತಾ ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಜೊತೆಗೆ ಈಗಾಗಲೇ ನಮ್ಮಲ್ಲಿ ಅನೇಕ 26-27 ಏನು ನಮ್ಮ ಬೇಡಿಕೆಗಳಿದ್ದು ಈಗಾಗಲೇ ಅವುಗಳು ಸಂಪೂರ್ಣವಾಗಿ ಒಂದು 90 ಭಾಗ ಬಗೆಹರಿದಿದ್ದು ಸಚಿವ ಸಂಪುಟದಲ್ಲಿ ಎಲ್ಲವೂ ಕೂಡ ಅನುಮೋದನೆಗೊಂಡಿದ್ದು, ತದನಂತರ ಇನ್ನೇನು ಆದೇಶವನ್ನ ಇಲಾಖೆ ಮಾಡಬೇಕಾಗಿರೋದ್ರಿಂದ ಅವರಿಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಮಗೆ ನೆರವೇರಿಸಿಕೊಟ್ಟಿರೋದ್ರಿಂದ ಒಂದು ಧನ್ಯತಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಎಲ್ಲ ಪದಾಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸುಮಾರು 1 ಲಕ್ಷ ಶಿಕ್ಷಕರು ಭಾಗವಹಿಸುವಂತ ರಾಜ್ಯದಾದ್ಯಂತ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 10-11 ಬಸ್ಗಳನ್ನ ನಾವು ಜಿಲ್ಲೆಯಿಂದ ಓಡ್ತಾ ಇದ್ದೇವೆ. ನಾಳೆ ಎಲ್ಲಾ ಶಿಕ್ಷಕರು ಕೂಡ ಓಡಿ ಸೌಲಭ್ಯ ಇದೆ. ಜೊತೆಗೆ ತುಂಬಾ ಅನಿವಾರ್ಯ ಏನಾದರೂ ಶಿಕ್ಷಕರು ಅಲ್ಲಿ ಸಿಂಗಲ್ ಹ್ಯಾಂಡ್ ಶಿಕ್ಷಕರು ಇದ್ರೆ ಅವರು ಮುಂದಿನ ಮೇಲ್ಬಿಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಶಾಲೆಗಳನ್ನ ಕೂಡ ನಡೆಸೋದಕ್ಕೆ ಇಲಾಖೆ ಅನುಮತಿಯನ್ನ ನೀಡಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಗುರುದ್ವಾರದಿಂದ ಹೊರಟು ನೇರವಾಗಿ ಅರಮನೆ ಮೈದಾನಕ್ಕೆ ನಾವು ತಲುಪ್ತಾ ಇದ್ದೀವಿ.